ಇನ್ನು ಕಾಂಗ್ರೆಸ್ ಕೂಡ ಈಗ ಮಾಕ್ ಡ್ರಿಲ್ಗಳು ಏನಾಗ್ತಿದೆ ಇವೆಲ್ಲದಕ್ಕೂ ಕೂಡ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಸದ್ಯ ನಾವು ಎಲ್ಲದಕ್ಕೂ ಕೂಡ ನಿಮ್ ಜೊತೆ ಇದೆ ಅನ್ನುವಂತಾಗಿ, ಹಾಗಾಗಿ ಸೈನ್ಯದ ಕಾರ್ಯಾಚರಣೆಗೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ ಕಾಂಗ್ರೆಸ್ನಿಂದ. ಸೈನ್ಯದ ಕಾರ್ಯಾಚರಣೆಗೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸ್ತಾ ಇದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಫುಲ್ ಸಪೋರ್ಟ್ ಅನ್ನ ಮಾಡ್ತಿರೋದು. ಕೇಂದ್ರ ಸರ್ಕಾರ ಮತ್ತು ಸೈನ್ಯಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದಾಗಿ ತಮ್ಮ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯದಲ್ಲಿ ನಾವು ಜೊತೆಗಿರ್ತೇವೆ, ನಿಮ್ ಜೊತೆ ನಾವಿದ್ದೇವೆ. ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ. ದೆಹಲಿಯಲ್ಲಿ ನಡೆದಂತ ಸಿಡಬ್ಲ್ಯೂಸಿಯಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೈನ್ಯದ ಕಾರ್ಯಾಚರಣೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸುತ್ತಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನಮ್ಮ ಫುಲ್ ಸಪೋರ್ಟ್ ನಿಮ್ಮ ಜೊತೆ ಇದೆ ಅನ್ನೋದಾಗಿ ಸೈನ್ಯದ ಕಾರ್ಯಾಚರಣೆ ಮತ್ತು ಕೇಂದ್ರ ಸರ್ಕಾರದಕ್ಕೆ ಎಲ್ಲಾ ರೀತಿಯಾಗಿಯೂ ಕೂಡ ನಾವು ಬೆಂಬಲವನ್ನ ನೀಡ್ತೀವಿ, ನಮ್ಮ ಸಪೋರ್ಟ್ ಇದೆ. ಹಾಗಾಗಿ ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯದಲ್ಲಿ ನಾವು ಜೊತೆಗಿರ್ತೀವಿ, ಕಾಂಗ್ರೆಸ್ ನಿಮ್ ಜೊತೆ ಇರುತ್ತೆ. ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ. ಇನ್ನಷ್ಟು ಕ್ರಮಗಳಾಗ್ಲಿ ಅನ್ನೋದಾಗಿ ದೆಹಲಿಯಲ್ಲಿ ನಡೆದಿರುವಂತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ಸಭೆ ಏನಾಯ್ತಲ್ಲ ಹೊತ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿರುವಂತ ಮಾತು. ಈ ನಿಟ್ಟಿನಲ್ಲಿ ಸೈನ್ಯದ ಎಲ್ಲಾ ಕಾರ್ಯಾಚರಣೆಗೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಯುದ್ಧ ಆದಂತ ಈ ಹಿಂದೆ ಯಾವಾಗ ದಾಳಿ ಆಯ್ತು, ಪಹಲ್ಗಾಮ್ ದಾಳಿ, ನಂತರವಾಗಿ ಸರ್ವಪಕ್ಷ ಸಭೆ ಆಯ್ತು. ಈ ಹೊತ್ತಿನಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೊದಲ ಮಾತೇ ಅದೇ, ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ. ಏನೇ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ನಿಮ್ ಜೊತೆ ಇರುತ್ತೆ ಈ ಹೊತ್ತಿನಲ್ಲಿ ಅನ್ನೋ ಮಾತಾಡಿದ್ರು. ಸದ್ಯ ಇವತ್ತು ಕೂಡ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಸಿನ ಸಿಡಬ್ಲ್ಯೂಸಿ ಸಭೆ ಆಯ್ತು. ಈ ಹೊತ್ತಿನಲ್ಲಿ ದೆಹಲಿಯಲ್ಲಿ ನಡೆದಿರುವಂತ ಸಭೆ, ಈ ಸಭೆಯ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೈನ್ಯದ ಕಾರ್ಯಾಚರಣೆಗೂ ಕೂಡ ನಮ್ಮ ಬೆಂಬಲ ಇದೆ, ಕಠಿಣ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ ಸದ್ಯ. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting tomorrow. We've been invited. We got a call today. We've been invited to the all-party meeting. जा रहे हैं हम, राहुल जी ने स्पष्ट बोला हम जा रहे हैं। ये देखिए, ये देश का मामला है, हम पहले से बोल रहे एकजुट के रहना, मिल के रहना, और देश के हित में कोई भी मीटिंग बुलाने दो, हमारे लोग जाएंगे, अपनी बात को रखेंगे। जा रहे हैं हम, राहुल जी ने स्पष्ट बोला हम जा रहे हैं। ये देखिए, ये देश का मामला है, हम पहले से बोल रहे एकजुट के रहना, मिल के रहना, और देश के हित में कोई भी मीटिंग बुलाने दो, हमारे लोग जाएंगे, अपनी बात को रखेंगे। ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಾರುತಿ, ಈಗಾಗಲೇ ಒಂದು ಕಡೆ ಆಪರೇಷನ್ ಸಿಂಧೂರ ಆಗಿರೋದು, ಮತ್ತೊಂದು ಕಡೆ ಆಪರೇಷನ್ ಅಭ್ಯಾಸ ಆಗ್ತಿರೋದು, ಜೊತೆಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯ ನಂತರ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವಂತ ಮಾತುಗಳನ್ನ ಸೂಚಿಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅಖಿಲೇಶ್, ಈಗಾಗಲೇ ಆಪರೇಷನ್ ಸಿಂಧೂರ ಯಶಸ್ವಿ ಆದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆಯಿಂದಲೂ ಕೂಡ ನಿರಂತರ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಅಮಿತ್ ಶಾ ಅವರ ಜೊತೆ ಸಭೆ ಆಯಿತು. ಅದಾದ ಬಳಿಕ ಅಮಿತ್ ಶಾ ಅವರು ಗಡಿಭಾಗದಲ್ಲಿರುವಂತಹ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಸಭೆ ಮಾಡಿದರು. ನಾಳೆ ಅಧಿಕೃತವಾಗಿ ರಾಷ್ಟ್ರೀಯ ಪಕ್ಷಗಳ ಮುಖಂಡರುಗಳ ಸಭೆಯನ್ನು, ಸರ್ವಪಕ್ಷ ಮುಖಂಡರುಗಳ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ
ಏನಾಗಿರಬೇಕು, ಇವತ್ತು ನಡೆದಂಥ ನಿನ್ನೆ ತಡರಾತ್ರಿ ನಡೆದಂಥ ಒಂದು ದಾಳಿ ಹಾಗೂ ಈಗ ಆಗ್ತಿರುವಂಥ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕರೆದಿರುವಂತಹ ಸರ್ವಪಕ್ಷ ಸಭೆಯಲ್ಲಿ ಕಾಂಗ್ರೆಸ್ ನಿಲುವು ಏನಾಗಿರಬೇಕು ಅನ್ನುವಂಥ ಒಂದು ವಿಚಾರ ಚರ್ಚೆ ಮಾಡುವ ಸಲುವಾಗಿ AICC ಅಧ್ಯಕ್ಷರು ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗನ್ನು ಕರೆದಿದ್ದರು. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಒಂದು ಸೇನೆ ಇವತ್ತು ತೆಗೆದುಕೊಂಡಂತಹ ಒಂದು ನಿರ್ಧಾರ ಹಾಗೂ ಆಪರೇಷನ್ ಸಿಂಧೂರ ಯಶಸ್ವಿ ಆಗಿರೋದ್ರಿಂದ ಸೇನೆಗೆ ಧನ್ಯವಾದವನ್ನು ತಿಳಿಸುವಂಥದ್ದು, ಜೊತೆಗೆ ನಾಳೆ ಸರ್ವಪಕ್ಷ ಮುಖಂಡರುಗಳ ಒಂದು ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಆ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಧಾರವನ್ನು ಪ್ರಕಟ ಮಾಡುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿರುದ್ಧ ಪೆಹಲ್ಗಾಮಲ್ಲಿ ನಡೆದಂತಹ ಕೃತ್ಯಕ್ಕೆ ಯಾವ ರೀತಿಯಾಗಿ ಇಂದು ತಡರಾತ್ರಿ ತಿರುಗೇಟನ್ನು ಕೊಟ್ಟಿದ್ದಾರೋ ಮುಂದುವರೆದ ಭಾಗವಾಗಿ ಏನೆಲ್ಲ ಕ್ರಮಗಳನ್ನು ಕೇಂದ್ರ ಸರ್ಕಾರ ಹಾಗೂ ಸೈನ್ಯ ತೆಗೆದುಕೊಳ್ಳುತ್ತೋ ಆ ಎಲ್ಲ ನಿರ್ಧಾರಗಳು ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇರುತ್ತೆ. ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸೋದು ಬೇಡ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ದೇಶದ ಐಕ್ಯತೆ ಮತ್ತು ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ನಿರ್ಧಾರ ಮಾಡಿರುವಂಥದ್ದು. ನಾಳೆ ನಡೆಯುವಂತಹ ಸರ್ವಪಕ್ಷ ಸಭೆಯಲ್ಲಿ ಇದನ್ನೇ ನಾವು ಹೇಳ್ತೀವಿ. ಪಕ್ಷದ ವಿಚಾರ ಇಲ್ಲಿ ಬರೋದಿಲ್ಲ, ಇಲ್ಲಿ ದೇಶದ ವಿಚಾರ ಬಂದಿರುವಂಥದ್ದು. ದೇಶದ ಐಕ್ಯತೆ ಹಾಗೂ ಐಕ್ಯತೆ ವಿಚಾರದಲ್ಲಿ ದೇಶಕ್ಕೆ ಸಮಸ್ಯೆ ಬಂದಾಗ, ದೇಶಕ್ಕೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಪಕ್ಷದ ವಿಚಾರಗಳು ಬರೋದಿಲ್ಲ, ದೇಶದ ವಿಚಾರ ಅಷ್ಟೇ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ, ಸೇನೆ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೋ ಆ ಎಲ್ಲ ನಿರ್ಧಾರಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಇದ್ದೇ ಇರುತ್ತೆ, ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಭಿಲಾಷ್, ಜೊತೆಯಲ್ಲಿ ಈಗಾಗಲೇ ಅಂದ್ರೆ ಯಾವುದೇ ರೀತಿಯಾದಂಥ ಶಾಂತಿ ಮಂತ್ರವನ್ನ ಜಪಿಸಿ ಇನ್ಯಾವುದು ಕೆಂಗಣ್ಣಿ ಗುರಿ ಆಗಬಾರದು ಆ ನಿಟ್ಟಿನಲ್ಲಿ ನಾವು ಜೊತೆಯಲ್ಲಿ ಇದ್ದೀವಿ ಅನ್ನೋ ಸಂದೇಶವನ್ನ ಸಾರೋದಕ್ಕೋಸ್ಕರನೇ ಮುಂದಾಗ್ತಿರೋದು. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ದಾಳಿ ಆದ್ಮೇಲೆ ಆಗಿರುವಂತ ಸರ್ವಪಕ್ಷ ಸಭೆಯಲ್ಲಿ ಅವ್ರು ಇರಲಿಲ್ಲ. ಸೊ ಹಾಗೆ ಅವರ ಮುಂದಾಳತ್ವದಲ್ಲಿ ನಾಳೆ ಸಾಗ್ತೆ. ಹಾಗಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗಿರ್ಬೋದು, ಮುಂದಿನ ನಡೆಗಳು ಏನಿರಬಹುದು, ಏನು ಸಾಧ್ಯತೆಗಳು ಏನಿರ್ಬೋದು ಅಂತ. ಇಲ್ಲ, ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಆದಾಗ ಕಾಂಗ್ರೆಸ್ನ AICC ನಾಯಕರುಗಳು, ಅದರಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಎಲ್ಲರೂ ಕೂಡ ರಾಜಕೀಯವಾಗಿ ಅದನ್ನು ಹೆಚ್ಚಾಗಿ ಮಾತನಾಡಿಲ್ಲ. ರಾಜ್ಯದ ಮಟ್ಟದ ನಾಯಕರುಗಳು ಮಾತಾಡಿರ್ಬೋದು, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅನ್ನುವಂಥದ್ದನ್ನು ಅವತ್ತಿಂದಲೂ ಕೂಡ ಹೇಳ್ಕೊಂಡು ಬಂದರು. ಯಾವುದೋ ಒಂದು ರಾಜ್ಯದಲ್ಲಿ ಏನೋ ಒಂದು ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದನ್ನು ನಾವು ರಾಷ್ಟ್ರಕ್ಕೆ ಹೋಲಿಕೆ ಮಾಡೋದು ಸರಿಯಲ್ಲ. ಜೊತೆಗೆ ಇಂಥ ಒಂದು ಸಂದರ್ಭಗಳು ಬಂದಾಗ ಅದು ದೇಶದ ಗಡಿ ವಿಚಾರ ಆಗಿರೋದ್ರಿಂದ, ದೇಶದ ಯುದ್ಧದ ವಿಚಾರ ಆಗಿರೋದ್ರಿಂದ ಇಲ್ಲಿ ರಾಜಕೀಯಕ್ಕಿಂತಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ. ಅದನ್ನೇ ಈಗ ಕಾಂಗ್ರೆಸ್ ಅವರು ಕೂಡ ಜಪ ಮಾಡ್ತಾ ಇರುವಂಥದ್ದು. ನಾಳೆ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಹಿಂದೆ ಯಾಕೆ ಸರ್ವಪಕ್ಷ ಸಭೆ ವಿಚಾರದಲ್ಲಿ BJPಯನ್ನು ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತು ಸರ್ವಪಕ್ಷ ಸಭೆಯನ್ನು ಕರೆದಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಆದರೆ ಕಾರಣಾಂತರಗಳಿಂದ ಸರ್ವಪಕ್ಷ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿರಲಿಲ್ಲ. ಅವತ್ತು ಆ ಸರ್ವಪಕ್ಷ ಸಭೆಗೆ ಹಾಜರಾಗಿ ಬಿಹಾರ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಸಮಾವೇಶದಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಹಲವು ನಾಯಕರುಗಳ ಟೀಕೆಗೂ ಕೂಡ ಗುರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾಳೆ ನಡೀತಾ ಇರುವಂತಹ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿಯವರು ಕೂಡ ಇರ್ತಾರೆ. ಅದೇ ರೀತಿ ಪ್ರಧಾನಿಯವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಸಭೆಗೆ ಕಾಂಗ್ರೆಸ್ನ ಯಾರೆಲ್ಲ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೋ ಆ ಎಲ್ಲ ನಾಯಕರು ಕೂಡ ಹೋಗ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಬಿಟ್ಟುಕೊಟ್ಟಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಈ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ರಾಜಕೀಯ ಮಾತಾಡಿರ್ಬೋದು. ಕಾಂಗ್ರೆಸ್ ಅವರು ಮಾಡಿದಾಗ BJP ಅವರು ಟೀಕೆ ಮಾಡಿರ್ಬೋದು, BJP ಅವರು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವರು ಕೂಡ ಟೀಕೆ ಮಾಡಿರ್ಬೋದು. ಆದರೆ ಪಹಲ್ಗಾಮ್ ವಿಚಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ರಾಜಕೀಯವೇನು ಎದ್ದು ಕಾಣಿಸಿಲ್ಲ. ಜೊತೆಗೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಇಂತಹ ಒಂದು ವಿಚಾರಗಳು ಬಂದಾಗ ನಾವು ಸರ್ಕಾರದ ಜೊತೆ ಇರ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ನಾಳೆ ಬಹುತೇಕ ಸರ್ವಪಕ್ಷ ಸಭೆಯಲ್ಲಿ ಇವತ್ತಿನವರೆಗೂ ಆಗಿರುವಂಥ ಒಂದು ಬೆಳವಣಿಗೆಗಳನ್ನು ಸರ್ವಪಕ್ಷ ನಾಯಕರುಗಳ ಒಂದು ಗಮನಕ್ಕೆ ತರುವಂಥ ಒಂದು ಕೆಲಸ ಆಗುತ್ತೆ. ಜೊತೆಗೆ ಮುಂದೆ ಕೇಂದ್ರ ಸರ್ಕಾರ ಹಾಗೂ ಸೇನೆ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಗಳು ಕೂಡ ನಿಮ್ಮ ಸಹಕಾರ ಇರಬೇಕು ಅನ್ನುವಂಥ ಒಂದು ವಿಚಾರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು ಕೂಡ ನಾಳೆ ನಡೆಯುವಂತಹ ಸರ್ವಪಕ್ಷ ಸಭೆಯಲ್ಲಿ ನಮ್ಮ ನಿಲುವನ್ನು ಪ್ರಕಟ ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಅಭಿಲಾಷ್, ಧನ್ಯವಾದಗಳು ಮಾರುತಿ ಪಾವಗಡ. ಇಷ್ಟೊತ್ತು ನಿಮ್ಮೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿರೋದು.